ಒಂದು ದಿನ ಭಗವಾನ್ ಕೃಷ್ಣ ಮತ್ತು ಅರ್ಜುನ ಕಾಡಿನಲ್ಲಿ ವಿಹಾರಕ್ಕೆ ಹೋದರು. ಅವರ ಸಂಭಾಷಣೆಯ ಸಂದರ್ಭದಲ್ಲಿ ಶ್ರೀಕೃಷ್ಣನು ಹೇಳಿದನು, ಓ ಅರ್ಜುನ, ನೀನು ಬೀಲುಗಾರಿಕೆಯಲ್ಲಿ ಅತ್ಯುತ್ತಮ ಸಾಧಕ. ಅದೇ ರೀತಿ ದಾನ ಮಾಡುವುದರಲ್ಲಿ ಕರ್ಣನನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಕೇಳಿ ಅರ್ಜುನನು ಕೋಪಗೊಂಡು ಕೃಷ್ಣನಿಗೆ ಹೇಳಿದನು, ಓ ಕೃಷ್ಣ, ದಾನ ನೀಡುವ ವಿಷಯದಲ್ಲಿ ನೀವು ಯಾವಾಗಲೂ ಕರ್ಣನ ಶ್ರೇಷ್ಠತೆಯನ್ನು ಹೊಗಳಲು ಪ್ರಯತ್ನಿಸುತ್ತೀಯ. ನನ್ನ ದಾನ ಧರ್ಮಗಳ ಬಗ್ಗೆ ನಿನಗೆ ಅರಿವಿಲ್ಲವೇ? ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಅವರ ಬಳಿ ಬಂದು ಅರ್ಜುನನಿಗೆ ದಾನ ಕೇಳಿದನು. ಬ್ರಾಹ್ಮಣನು, ನನ್ನ ಹೆಂಡತಿ ಸತ್ತಿದ್ದಾಳೆ ಮತ್ತು ಅವಳ ಅಂತ್ಯಕ್ರಿಯೆಗಾಗಿ ನನಗೆ ಶ್ರೀಗಂಧದ ತುಂಡುಗಳು ಬೇಕು ಎಂದು ಅರ್ಜುನನ್ನು ಕೇಳಿದನು. ಬ್ರಾಹ್ಮಣನ ಕೋರಿಕೆಯನ್ನು ಕೇಳಿ ಅವರಿಗೆ ಶ್ರೀಗಂಧದ ತುಂಡುಗಳನ್ನು ಜೋಡಿಸಲು ಅರ್ಜುನನು ತನ್ನ ಸೇವಕನಿಗೆ ಆಜ್ಞಾಪಿಸಿದನು. ಸೇವಕನು ಶ್ರೀಗಂಧದ ತುಂಡುಗಳನ್ನು ವ್ಯವಸ್ಥೆ ಮಾಡಲು ಹೊರಟನು ಮತ್ತು ಸ್ವಲ್ಪ ಸಮಯದ ನಂತರ ಹಿಂತಿರುಗಿದನು. ಸೇವಕನು ಅರ್ಜುನನ ಬಳಿಗೆ ಬಂದು ಹೇಳಿದನು, ಸ್ವಾಮಿ, ಒಣಗಿದ ಶ್ರೀಗಂಧದ ಚೂರುಗಳು ಲಭ್ಯವಿಲ್ಲ. ಸೇವಕನ ಮಾತನ್ನು ಕೇಳಿ ಅರ್ಜುನನು ಬ್ರಾಹ್ಮಣನಿಗೆ ಹೇಳಿದನು, ಓ ಬ್ರಾಹ್ಮಣ, ಶ್ರೀಗಂಧವು ಲಭ್ಯವಿಲ್ಲ. ನಿನ್ನ ಆಸೆಯನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನನ್ನನ್ನು ಕ್ಷಮಿಸಿ. ಹತಾಶನಾಗಿ ಬ್ರಾಹ್ಮಣನು ಕರ್ಣನ ಬಳಿಗೆ ಹೋದನು. ಬ್ರಾಹ್ಮಣನು ಕರ್ಣನನ್ನು ಕೇಳಿದನು, ಓ ಅಂಗದ ರಾಜ, ನನ್ನ ಹೆಂಡತಿಯ ಅಂತ್ಯಕ್ರಿಯೆಯನ್ನು ಮಾಡಲು ನನಗೆ ಶ್ರೀಗಂಧದ ತುಂಡುಗಳು ಬೇಕು. ಬ್ರಾಹ್ಮಣನ ಕೋರಿಕೆಯನ್ನು ಆಲಿಸಿ ಕೂಡಲೇ ಕರ್ಣನು ಶ್ರೀಗಂಧವನ್ನು ಜೋಡಿಸುವಂತೆ ತನ್ನ ಸೇವಕನಿಗೆ ಹೇಳಿದನು. ಸೈನಿಕನು ಶ್ರೀಗಂಧವನ್ನು ಹುಡುಕಲು ಹೊರಟನು. ಸ್ವಲ್ಪ ಸಮಯದ ನಂತರ ಸೈನಿಕನು ಕರ್ಣನ ಬಳಿಗೆ ಹಿಂತಿರುಗಿ ಹೇಳಿದನು, ಸ್ವಾಮಿ, ಒಣಗಿದ ಶ್ರೀಗಂಧವು ಲಭ್ಯವಿಲ್ಲ. ಸೈನಿಕನ ಮಾತನ್ನು ಕೇಳಿದ ಕರ್ಣನು ತನ್ನ ಅರಮನೆಯನ್ನು ಕಟ್ಟಲು ಬಳಸುತ್ತಿದ್ದ ಒಣಗಿದ ಶ್ರೀಗಂಧದ ಕಂಬಗಳನ್ನು ಕತ್ತರಿಸಲು ತನ್ನ ಸೇವಕರಿಗೆ ಆದೇಶಿಸಿದನು. ಕರ್ಣನು ಆ ಒಣಗಿದ ಶ್ರೀಗಂಧದ ಕಂಬಗಳನ್ನು ಬ್ರಾಹ್ಮಣನಿಗೆ ಕೊಟ್ಟು ತನ್ನ ಹೆಂಡತಿಯ ಅಂತ್ಯಕ್ರಿಯೆಯನ್ನು ಈ ಶ್ರೀಗಂಧದ ಕಂಬಗಳಿಂದ ಮಾಡುವಂತೆ ಹೇಳಿದನು. ಬ್ರಾಹ್ಮಣನು ಕರ್ಣನಿಗೆ ಧನ್ಯವಾದ ಹೇಳಿ ಶ್ರೀಗಂಧದ ಕಂಬಗಳನ್ನು ಹೊತ್ತುಕೊಂಡು ಹೋದನು. ಆ ಶ್ರೀಗಂಧದ ಕಂಬಗಳನ್ನು ಎತ್ತಿನ ಗಾಡಿಯಲ್ಲಿ ಹೊತ್ತುಕೊಂಡು ಹೋಗುತ್ತಿರುವಾಗ ಅರ್ಜುನನು ಬ್ರಾಹ್ಮಣನನ್ನು ನೋಡಿ ಆ ಶ್ರೀಗಂಧದ ಕಂಬಗಳನ್ನು ತನಗೆ ಯಾರು ಕೊಟ್ಟರು ಎಂದು ಕೇಳಿದನು. ಕರ್ಣನು ಆ ಕಂಬಗಳನ್ನು ತನಗೆ ಹೇಗೆ ನೀಡಿದನು ಎಂಬುದನ್ನು ಬ್ರಾಹ್ಮಣನು ಅರ್ಜುನನಿಗೆ ಹೇಳಿದನು. ಅದನ್ನು ಕೇಳುತ್ತಾ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನೀನು ಗಮನಿಸಿದೆಯಾ? ಅರ್ಜುನನು ಅವಮಾನದಿಂದ ತಲೆ ತೆಗೆಸಿದನು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಒಬ್ಬನಿಗೆ ದಾನ ಮಾಡುವ ದೃಢವಾದ ಬಯಕೆ ಇದ್ದರೆ ಅವನು ಹೇಗಾದರೂ ಮಾಡುತ್ತಾನೆ. ಯಾವುದೂ ಅವನನ್ನು ತಡೆಯಲು ಸಾಧ್ಯವಿಲ್ಲ. ಹೀಗೆ ಶ್ರೀಕೃಷ್ಣನು ಮುಗುಳ್ನಕ್ಕಿ ಅರ್ಜುನನಿಗೆ ಹೇಳಿದನು. ಅದರಂತೆ ಅರ್ಜುನನು ದಾನ ಧರ್ಮಗಳನ್ನು ನೀಡುವಲ್ಲಿ ಕರ್ಣನ ಶ್ರೇಷ್ಠತೆಯನ್ನು ಗಮನಿಸಿದನು. ಈ ರೀತಿಯಾಗಿ ಕರ್ಣನು ಜಗತ್ತಿನಲ್ಲಿ ದಾನವೀರನೆಂದು ಪ್ರಸಿದ್ಧನಾದನು. ಅವನ ಕೀರ್ತಿಯು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ಇದಿಷ್ಟು ದಾನವೀರ ಕರ್ಣನ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.